ಇಲ್ಲಿ ನೋಡಿ, ಇದು ಸೌತೆಕಾಯಿ. ಈ ಸೌತೆಕಾಯಿಯಿಂದ ಒಂದು ಆರೋಗ್ಯಕರವಾದ ಒಂದು ತಿಂಡಿ ಮಾಡ್ತೀನಿ ಬನ್ನಿ. ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಅಂದ್ಕೊಂಡಿದ್ದೀನಿ. ಇದು ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡೋದ್ರಿಂದ ತುಂಬ ಹಸಿರಾಗಿರುತ್ತೆ. ಈ ತಿಂಡಿ ಹೆಸರು ತಾಲಿಪೆಟ್ಟು, ಸೌತೆಕಾಯಿ ತಾಲಿಪೆಟ್ಟು ಅಂತ. ಬನ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದನ್ನು ಮೊದಲೇ ಕ್ಲೀನಾಗಿ ತೊಳ್ಕೊಂಡು ತುರ್ಕೊಂಬರ್ಬೇಕಾಗುತ್ತೆ. ನೋಡಿ, ಇವಾಗ ಸೌತೆಕಾಯಿ ತುರಿದಿದ್ದಾಗಿದೆ. ಈಗ ಸೌತೆಕಾಯಿನ ಹೀಗೆ ಹಾಕಬಾರ್ದು. ಇದರಲ್ಲಿ ನೋಡಿ ಎಷ್ಟು ನೀರಿನ ಅಂಶ ಇದೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಈ ರೀತಿ ನೀರು ಬಿಡುತ್ತೆ. ಇದನ್ನೆಲ್ಲ ನೀಟಾಗಿ ಹಿಂಡ್ಕೋಬೇಕು. ಈ ಥರ ಹಿಂಡಿ ಹಾಕದ ಹಾಗೆ ಮಾಡೋ ಹಾಗಿಲ್ಲ ಈ ತಾಲಿಪೆಟ್ಟನ್ನು. ಇದ್ರ ನೀರಿನ ಅಂಶ ಇರೋದ್ರಿಂದ ತಾಲಿಪೆಟ್ಟುಗಳೆಲ್ಲ ಹರಿದೋಗ್ಬಿಡುತ್ತವೆ. ಅದಕ್ಕೋಸ್ಕರ ನಾವು ಈ ನೀರನ್ನು ಹಿಂಡ್ಕೊಳ್ಳೇಬೇಕು. ನೋಡಿ, ಇದೇ ಮುಖ್ಯವಾದ ಒಂದು ಅಂಶ ಆಗಿರುತ್ತೆ. ಕೆಲವೊಬ್ಬರು ಈ ನೀರು ಇಟ್ಬಿಟ್ಟು ಹಾಗೆ ಮಾಡಿಬಿಡ್ತಾರೆ, ತಾಲಿಪೆಟ್ಟೆಲ್ಲ ಹರಿದೋಗ್ಬಿಡುತ್ತೆ. ಆಮೇಲೆ ನನಗೆ ಬೈಕೋತಾರೆ, ಇದೇನಪ್ಪ ನೆಟ್ಟಿಗೆ ಹೇಳ್ಕೊಟ್ಟಿಲ್ಲ ಇವರು ಅಂತ ಬೈತಾರೆ ನಮಗೆ. ಹಾಗೆ ಮಾಡಬೇಡಿ. ಈ ರೀತಿ ನೀರನ್ನು ತೆಕ್ಕೊಳ್ಳಿ. ನೋಡಿ, ಇಷ್ಟು ನೀರಿದೆ, ಇಷ್ಟೊಂದು ನೀರಿದೆ ಅಲ್ವಾ. ನೋಡಿ, ಇವಾಗ ಹಿಂಡಿದ್ದಾಗಿದೆ. 1 ಬೌಲಷ್ಟು ಸಿಕ್ಕಿದೆ. ಸೌತೆಕಾಯಿ ತುರಿದಿರ್ತಕ್ಕಂಥದ್ದು 1 ಬೌಲ್ ಸಿಕ್ಕಿದೆ. ಮತ್ತು ಅದು ನೀರು ನೋಡಿ, 3/4 ಬೌಲು ಸಿಕ್ಕಿದೆ ನೋಡಿ, ಸ್ಟೀಲಿನ ಬೌಲಲ್ಲಿ. ಇದು ಎಂತಕ್ಕೂ ಬೇಡ, ಆದರೆ ಇದರಿಂದ ಒಂದು ಅಡುಗೆ ಹೇಳ್ಕೊಡ್ತೀನಿ ಇನ್ನೊಮ್ಮೆ. ಇವಾಗ ನೋಡಿ, ಏನು ಈ ಬೌಲಲ್ಲಿ ತೊಗೊಂಡಿರ್ತೀವಲ್ವ ಸೌತೆಕಾಯಿ, ಅಷ್ಟೇ ಪ್ರಮಾಣದ ಅಕ್ಕಿ ಹಿಟ್ಟು 1 ಬೌಲಷ್ಟು ಜಲ್ಸಿಟ್ಕೊಂಡಿರ್ಬೇಕಾಗುತ್ತೆ ನೋಡಿ. ಆಮೇಲೆ ಚಿಕ್ಕದಾಗಿ ಹೆಚ್ಕೊಂಡಿರೋ ಹಸಿಮೆಣಸಿನಕಾಯಿ ಮತ್ತು ಕರಿಬೇವು ಸೊಪ್ಪು ನೋಡಿ, ಅದು ಕೂಡ ಸಣ್ಣಕ್ಕೆ ಹೆಚ್ಕೋಬೇಕು. ಮತ್ತು ಪುಟಾಣಿ, ಮತ್ತು ಇದು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿರೋ ಒಂದು ಕೊಬ್ಬರಿ ಪೀಸಸ್, ಒಣ ಕೊಬ್ಬರಿ ಪೀಸಸ್ ನೋಡಿ. ಇದೇ ಮುಖ್ಯವಾದ ಟೇಸ್ಟ್ ಕೊಡುತ್ತೆ ನೋಡಿ. ಇದು ನಮ್ಮ ಒಂದು ತಾಲಿಪೆಟ್ಟಲ್ಲಿ ಟೇಸ್ಟ್ ಕೊಡುವಂತಹ ಒಂದು ಅಂಶವಾಗಿರುತ್ತೆ, ವಸ್ತು ಆಗಿರುತ್ತೆ. ಮತ್ತು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಈ ನೀರುಳ್ಳಿ ಕೂಡ 1 ಬೌಲೇ ಬೇಕಾಗುತ್ತೆ ನೋಡಿ. ಈ ಅಕ್ಕಿ ಹಿಟ್ಟು ತೊಗೊಂಡಿರ್ತೀವಲ್ವ, ಅಷ್ಟೇ ಪ್ರಮಾಣದಲ್ಲಿ ಈ ಈರುಳ್ಳಿ ಕೂಡ ಹಾಕಬೇಕಾಗುತ್ತೆ. ಇಲ್ಲ ಆದರೆ ಟೇಸ್ಟ್ ಆಗೋದಿಲ್ಲ. ಈ ನೀರುಳ್ಳಿ ಮತ್ತು ಕೊಬ್ಬರಿಯ ಒಂದು ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಮತ್ತು ರುಚಿಗೆ ಉಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ ಕೂಡ ಚಿಕ್ಕದಾಗಿ ಹೆಚ್ಕೋಬೇಕಾಗುತ್ತೆ. ಓಕೆನಾ? ಬನ್ನಿ ಇವಾಗ ಮಾಡೋಣ. ಇದನ್ನು ಒಂದು ಬೌಲು ಅಥವಾ ತಟ್ಟೆಯಲ್ಲಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಇವಾಗ ಹೀಗೆ ಕಲಿಸ್ತಾ ಇರುವಾಗ ಒಂದು ಚಿಟಿಕೆ ಅರಿಶಿಣ ಪುಡಿ ಹಾಕ್ಕೋಬೇಕಾಗುತ್ತೆ. ಮತ್ತು ಇದು ನಿಮ್ಗೆ ಗಟ್ಟಿ ಆಯಿತು ಅನಿಸಿದರೆ 1-2 ಚಮಚದಷ್ಟು ನೀರು ಹಾಕ್ಕೊಳ್ಳಿ ಅಷ್ಟೇ. ಅದು ಬಿಟ್ಟು ಮತ್ತು ಇದಕ್ಕೆ ಸೌತೆಕಾಯಿ ನೀರು ಎಲ್ಲ ಹಾಕಿಕೊಳ್ಳೋದಕ್ಕೆ ಹೋಗಬೇಡಿ. ಓಕೆನಾ? ನೋಡಿ, ಇಲ್ಲಿ ರೊಟ್ಟಿ ನಾದುವ ಒಂದು ಕೈ ಇರುತ್ತಲ್ವ, ಅದರಲ್ಲಿ ನಾದ್ಕೋಬೇಕಾಗುತ್ತೆ. ನಮ್ಮ ಅಜ್ಜಿಯವರೆಲ್ಲ ಹೇಳ್ತಾಯಿದ್ರು, ಹಸ್ತ ಊರಿ ಹೀಗೆ ನಾದ್ಕೊಳ್ಳಿ, ರೊಟ್ಟಿಯನ್ನು ಚೆನ್ನಾಗಿ ಬರುತ್ತೆ ಅಂತ. ಆ ಥರ ಈ ಕೈಯಿಂದ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನೋಡಿ. ಚೆನ್ನಾಗಿ ನಾದಿದರೆ ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಬೇರೆ ನೀರೆಲ್ಲ ಹಾಕಿಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಉಪ್ಪು ಹಾಕಿರೋದ್ರಿಂದ ಸೌತೆಕಾಯಿಗೆ ನೀರು ಬಿಡ್ತಾ ಹೋಗುತ್ತೆ ನೋಡಿ. ಎಷ್ಟು ಹಸಿ ಆಯಿತು. ಕರೆಕ್ಟ್ ನಾ ಹಾಕಿರೋ ಹಿಟ್ಟಿಗೆ ಎಲ್ಲ ಕರೆಕ್ಟಾಗಿ ಹದ ಬಂದಿದೆ ನೋಡಿ. ಇದು ಹಿಟ್ಟು ತಾಲಿಪೆಟ್ಟು ತಟ್ಟೋದಕ್ಕೆ ಸಿದ್ಧವಾಗಿದೆ ನೋಡಿ ಈ ಹಿಟ್ಟು. ಓಕೆನಾ? ಮತ್ತು ಈ ಹಸಿ ಮೆಣಸಿನ್ಕಾಯಿ ಇದೆ ಅಲ್ವಾ, ಇದ್ರದ್ದು ಒಂಥರ ಹಸಿರು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಸಿ ಮೆಣಸಿನ್ಕಾಯಿ, ಹಸಿ ಸೌತೆಕಾಯಿ, ಹಸಿರಾಗಿರೋ ಸೌತೆಕಾಯಿ. ಇದಕ್ಕೆ ಮತ್ತು ಖಾರದ ಪುಡಿ ಎಲ್ಲ ಹಾಕೋದಕ್ಕೆ ಹೋಗಬೇಡಿ. ಏಕೆಂದರೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ, ಕೆಂಪು ಕಲರ್ ಆಗಿಬಿಡುತ್ತೆ. ತಾಲಿಪೆಟ್ಟೆಲ್ಲ ಕೆಂಪು ಕಲರ್ ಆಗಿಬಿಡುತ್ತೆ ನೋಡಿ. ಇವಾಗ ಒಂದು ಬಾಳೆ ಎಲೆ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಈ ಥರ ಹಚ್ಕೊಂಡು ನೋಡಿ, ಈ ಥರ ನಮಗೆ ಯಾವ ಸೈಜ್ ಬೇಕಾಗುತ್ತೋ ಆ ಸೈಜಲ್ಲಿ ತಾಲಿಪೆಟ್ಟನ್ನು ಹೀಗೆ ತಟ್ಕೋಬೇಕಾಗುತ್ತೆ ನೋಡಿ. ಈಗಾಗಲೇ ನಾನೊಂದು ತಾಲಿಪೆಟ್ಟು ಹೇಳ್ಕೊಟ್ಟಿದ್ದೆ ಅಲ್ವಾ, ಸೋರೆಕಾಯಿ ತಾಲಿಪೆಟ್ಟು. ಅದೇ ರೀತಿ ಇದು ಕೂಡ ಸೌತೆಕಾಯಿ ತಾಲಿಪೆಟ್ಟು. ನೋಡಿ, ನಮಗೆ ಯಾವ ಸೈಜ್ ಬೇಕೋ. ಮತ್ತು ಪೇಪರಲ್ಲೂ ಕೂಡ ತಟ್ಕೋಬೋದು, ಅಷ್ಟು ಸರಿ ಬರಲ್ಲ. ಅದು ಪ್ಲಾಸ್ಟಿಕ್ ಪೇಪರಲ್ಲಿ ಸರಿ ಬರಲ್ಲ. ಈ ಹಸಿರು ಎಲೆ, ಬಾಳೆ ಎಲೆ ಇರುತ್ತಲ್ವ, ಅದ್ರ ಮೇಲೆ ತಟ್ಕೋಬೇಕಾಗುತ್ತೆ ನೋಡಿ. ಮತ್ತು ಈ ಹಸಿರು ಕಲರ್
ಹಸಿಮೆಣಸಿನ್ಕಾಯಿ ಮತ್ತು ಸೌತೆಕಾಯಿ ಹಾಕಿರೋದ್ರಿಂದ ಅದು ಎಲೆ ಮೇಲೆ ಇರೋದ್ರಿಂದ ಹೇಗೆ ಕಾಣಿಸುತ್ತೆ ನೋಡಿ. ಮತ್ತು ಇದು ಬೇಯುತ್ತಲ್ವ ಆಗ ಕೂಡ ಗ್ರೀನಿಶ್ ಆಗಿರುತ್ತೆ ನೋಡಿ. ಹಚ್ಚ ಹಸಿರಿನ ಒಂದು ತಾಲಿಪೆಟ್ಟು, ಸೂಪರಾಗಿರೋ ಟೇಸ್ಟಿಯಾಗಿರೋ ಒಂದು ತಾಲಿಪೆಟ್ಟಾಗಿರುತ್ತೆ. ಇವಾಗ ಸ್ಟವ್ ಹಚ್ಚಿ ಹಂಚು ಕಾಯೋದಕ್ಕೆ ಇಟ್ಕೊಳ್ಳೋಣ. ನೋಡಿ ಇವಾಗ ಹಂಚು ಕಾದಿದೆ. ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ, ಸಖತ್ತಾಗಿ ಬಂದಿದೆ. ಬೆಂದಮೇಲಿನೂ ಚೆನ್ನಾಗಿರುತ್ತೆ. ಮತ್ತೊಂದು ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ಎಣ್ಣೆ ಹಚ್ಕೋಬೇಕು, ಎಷ್ಟು ಬೇಕಷ್ಟು ಹಿಟ್ಟು ತಗೋಬೇಕು, ಹೀಗೆ ಮಾಡ್ಕೋಬೇಕು ನೋಡಿ. ತುಂಬ ಈಸಿ ಇದು. ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಮಾಡಿಕೊಡಿ, ಅಥವಾ ಸ್ಕೂಲಿಗೆ ಹೋಗುವಾಗ ಹಾಕಿಕೊಡಿ ಬಾಕ್ಸಿಗೆ. ತುಂಬ ಚೆನ್ನಾಗಿ ತಿಂತಾರೆ ಮಕ್ಕಳು. ಇದಕ್ಕೆ ಮತ್ತು ಕೊಬ್ಬರಿ ಚಟ್ನಿ ಎಲ್ಲ ಬೇಡ, ಹಸಿಮೆಣಸಿಕಾಯಿ ಇದರಲ್ಲಿದೆ. ನಮಗೆಲ್ಲ ಇದೇ ಇಷ್ಟ, ಆದರೆ ನಮ್ಮ ಮನೇಲಿ ಎಲ್ಲರೂ ಚಟ್ನಿ ಬೇಕು. ಕೊಬ್ಬರಿ ಚಟ್ನಿ, ಖಾರದ ಚಟ್ನಿ ಈ ಥರ ಎಲ್ಲ ತಿಂತಾರೆ ನಮ್ಮ ಮನೇಲಿ ಎಲ್ಲರೂ. ತಾಲಿಪೆಟ್ಟು ಮಾಡಿದ ತಕ್ಷಣ ಒಟ್ಟು ಚಟ್ನಿ ಇರಲೇಬೇಕು. ಸ್ವಲ್ಪ ಎಣ್ಣೆಗೆ ಹಾಕ್ಕೊಂಡು ಹೀಗೆ ತಟ್ಟಬೇಕು. ಇವಾಗ ತಿರ್ಸ್ಬಿಟ್ಟು ಹಾಕೋಣ ಬನ್ನಿ. ವಾವ್, ನೋಡಿ ಚೆನ್ನಾಗಿ ಬಂದಿದೆ ತಾಲಿಪೆಟ್ಟು. ಈ ಒಂದು ತಿಂಡಿ ಇದೆ ಅಲ್ವಾ, ಇದು ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು. ಇಲ್ಲಿ ಪ್ರತಿ ವಾರಕ್ಕೆ 2-3 ಸಾರಿ ಸೌತೆಕಾಯಿ, ಸೋರೆಕಾಯಿ ಈ ಥರ ಎಲ್ಲ ಒಂದು ತರಕಾರಿಗಳ ತಾಲಿಪೆಟ್ಟು ಮಾಡ್ತಾರೆ. ನನಗೂ ಹೇಳ್ಕೊಟ್ಟಿದ್ದಾರೆ ನೋಡಿ ನಮ್ಮ ಅತ್ತೆ. ನಮ್ಮೂರ ಕಡೆ ರೊಟ್ಟಿ ಅಷ್ಟೇ, ಈ ಥರ ತಾಲಿಪೆಟ್ಟೆಲ್ಲ ತಿನ್ನಲ್ಲ. ಇನ್ನೊಂದು ಮಾಡ್ಕೊಳ್ಳೋಣ ಬನ್ನಿ. ಈ ಥರ ಎಣ್ಣೆ ಎಲ್ಲ ನೀಟಾಗಿ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಮ್ಮ ತವ್ರ ಮನೆ ಕಡೆ ಅಕ್ಕಿ ರೊಟ್ಟಿ ಮಾಡ್ಕೊತೀವಿ, ಹೆಚ್ಚಿಗೆ ಈ ಥರ ಎಲ್ಲ ತಾಲಿಪೆಟ್ಟೆಲ್ಲ ಮಾಡಲ್ಲ ನೋಡಿ. ಈ ಕಡೆ ಅಷ್ಟೇ, ನಮ್ಮ ಮನೆ ಕಡೆ ಅಷ್ಟೇ, ನಮ್ಮ ಅತ್ತೆ ಮನೆ ಕಡೆ ಅಷ್ಟೇ ಈ ತಾಲಿಪೆಟ್ಟಿನ ತಿಂಡಿಗಳು ಇರಲೇಬೇಕು. ಚಿಕ್ಕ ಮಕ್ಕಳಿಗಂತೂ ತುಂಬ ಇಷ್ಟ ಇದು. ಒಂದು ಸಾರಿ ಮಕ್ಕಳಿಗೆ ಮಾಡಿಕೊಟ್ಟು ನೋಡಿ. ತಾಲಿಪೆಟ್ಟು ಮಾಡಲಾ ಅಂತ ಹೇಳಿದ ತಕ್ಷಣ ಮಾಡು ಅಂತ ಹೇಳ್ತಾರೆ. ಅಮ್ಮ ನಂಗೆ ತಾಲಿಪೆಟ್ಟು ಮಾಡಿಕೊಡು ಅಂತ ಹೇಳ್ತಾರೆ ನೋಡಿ. ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಸಕ್ಕರೆ ತುಪ್ಪ ಹಾಕ್ಕೊಟ್ಟು ಮಕ್ಕಳಿಗೆ ಕೊಡಿ, ತುಂಬ ಚೆನ್ನಾಗಿ ತಿಂತಾರೆ ನೋಡಿ. ಇದನ್ನ ತುಪ್ಪ ಸಕ್ಕರೆ ಹಚ್ಕೊಟ್ಬಿಟ್ರೆ ಆಹಾ ಅಂತ ಒಂದು ತಿನ್ನೋದ್ರ ಬದಲು 2 ಅಥವಾ 3 ತಿಂತಾರೆ ಮಕ್ಕಳು ನೋಡಿ. ಅಷ್ಟು ಚೆನ್ನಾಗಿರುತ್ತೆ ಈ ತಾಲಿಪೆಟ್ಟು. ಟೇಸ್ಟಿಯಾದ ರುಚಿಕರವಾದ ತಾಲಿಪೆಟ್ಟಾಗಿರುತ್ತೆ ಇದು ನೋಡಿ. ಇನ್ನೂ ಬೇಯ್ತಾ ಇದೆ. ವಾವ್, ನೋಡಿ ಚೆನ್ನಾಗಿದೆ. ತಾಲಿಪೆಟ್ಟು ಚೆನ್ನಾಗಿ ಬೇಯಬೇಕು ಅಂದರೆ ಅದರ ನೀರು ಚೆನ್ನಾಗಿ ಹಿಂಡ್ಕೋಬೇಕು ಅಷ್ಟೇ ಮುಖ್ಯವಾಗಿದ್ದಿರೋದು. ಅದರ ನೀರು ಇರಬಾರ್ದು ಅದಕ್ಕೆ. ಅದು ನೀರಿನ ಅಂಶದಿಂದ ಅದು ಕಟ್ಟಾಗಿ ಹರಿದೋಗೋದು ಎಲ್ಲ ಆಗಿಬಿಡುತ್ತೆ ನೋಡಿ ತಾಲಿಪೆಟ್ಟುಗಳು. ನೋಡಿ, ಮಕ್ಕಳಿಗೆಲ್ಲ ಸೌತೆಕಾಯಿ ಹೆಚ್ಚಿಕೊಟ್ಬಿಟ್ರೆ ಅವ್ರು ತಿನ್ನೋದಿಲ್ಲ, ಹಾಗೆ ಎತ್ತಿಟ್ಬಿಡ್ತಾರೆ ನೋಡಿ. ಅಡುಗೆನೆಲ್ಲ ಹಾಕಿದರೆ ಮತ್ತು ಅನ್ನದ ಸೈಡು ಎಲ್ಲ ಕೊಟ್ಟಾಗ ಕೋಸಂಬರಿ ಕೂಡ ತಿನ್ನೋಲ್ಲ ನೋಡಿ ಸೌತೆಕಾಯಿನ. ಈ ರೀತಿ ತಾಲಿಪೆಟ್ಟು ಮೂಲಕ ಸೌತೆಕಾಯಿನ ತಿಂತಾರೆ. ಸೌತೆಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲಿ ನೀರಿನ ಅಂಶ ಹೆಚ್ಚಿಗೆ ಇರುತ್ತಂತೆ. ಹೆಚ್ಚಿಗೆ ನೀರು ಕುಡಿಯಲ್ಲಲ್ವ ಅವರು, ಈ ಥರ ಹೆಚ್ಚಿಗೆ ಸೌತೆಕಾಯಿಗಳನ್ನು ತಿನ್ನಬೇಕಾಗುತ್ತೆ ನೋಡಿ. ನೋಡಿ ಚೆನ್ನಾಗಿ ಬಂದಿದೆ ನಮ್ಮ ತಾಲಿಪೆಟ್ಟುಗಳು. ವಾವ್, ನೋಡಿ ನಮ್ಮ ಸೂಪರಾಗಿರೋ ಗ್ರೀನಿಶ್ ಹಸಿರು, ಹಚ್ಚ ಹಸಿರಿನ ನೋಡಿ ತಾಲಿಪೆಟ್ಟು ಅಲ್ವಾ. ಮತ್ತು ಕೊಬ್ಬರಿ ಚಟ್ನಿ ಮತ್ತು ಹಸಿಮೆಣಸಿನ್ಕಾಯಿ ಚಟ್ನಿ ಈ ಥರ ಹಾಗೇನೂ ತಿನ್ಬೋದು. ಹಸಿಮೆಣಸಿನ್ಕಾಯಿ ಜೊತೆ ಬರೀ ಇದಿದೆ ನೋಡಿ, ಹಸಿಮೆಣಸಿನ್ಕಾಯಿ ಕೊಬ್ಬರಿ ಚಟ್ನಿಯೊಂದಿಗೆ ತಿನ್ಬೋದು ನೋಡಿ. ಮಕ್ಕಳಿಗೆ ತುಪ್ಪ ಸಕ್ಕರೆ ಹಾಕ್ಕೊಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆನಾ?
ಸೂಪರಾಗಿರೋ ಈ ತಾಲಿಪೆಟ್ಟು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ, ನೋಡಿ ಸಖತ್ತಾಗಿ ಕಾಣ್ತಾ ಇದೆ. ಹಚ್ಚ ಹಸಿರಾಗಿರೋ ಸೌತೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ತಾಲಿಪೆಟ್ಟು. ಓಕೆ, ಬಾಯ್.